ಸೊ HSRಲ್ಲಿ ಪೆಟ್ರೋಲ್ ಹಾಕಿದ್ದೀನಿ. ಎಲ್ಲರಿಗೂ ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇಲ್ಲಿ ನೋಡಿದ್ರೆ ವಿತೌಟ್ ಹೆಲ್ಮೆಟಲ್ಲಿ ಹೆಂಗೆ ಕೂತ್ಕೊಂಡಿದ್ದಾರೆ ರಾಜ ರಾಣಿಗಳು. ಕನಕಪುರ ರೋಡ್ ಬಂದ್ಬಿಟ್ಟು ಸೋಲಾರ್ ಪ್ಯಾನಲ್ಸ್ ಹಾಕಿದ್ದಾರೆ. ಬಂದ್ಬಿಟ್ಟು ವೈಲ್ಡ್ ಲೈಫ್ ಕ್ರಾಸಿಂಗ್ ಅಂತ. ಎಲ್ಲರಿಗೂ ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇದು ನಾನು ನಿಮ್ಮ ಪ್ರವೀಣ್ ಕೆ ವ್ಯೂಸ್. ಸೊ ನಾನು ಹೇಳಿದ್ದಲ್ಲ, ಈ ವೀಕು ಒಂದು ರೈಡ್ ಇದೆ ವೀಕೆಂಡಲ್ಲಿ. ಸೊ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಾನು ಗೋಪ್ರೋದಲ್ಲಿ ಹೇಳ್ತೀನಿ. ಸೊ ಅದಕ್ಕೆ ಮುಂಚೆ ಆಲ್ರೆಡಿ ರೆಡಿಯಾಗಿದ್ದೀನಿ. ಈ ಶರ್ಟ್ನ ಜಾಕೆಟ್ ಹಾಕಿ ಅದು ರೆಡಿ ಹಾಕ್ಬಿಡೋಣ ಒಂದು ನಿಮಿಷ. ಸೊ ಯಸ್ ಗೈಸ್, ರೆಡಿ ಆಗಿಬಿಟ್ಟಿದ್ದೀವಿ. ಸೊ ಇವಾಗ ನಾವು ಆನ್ ದಿ ವೇಲಿ ಎಲ್ಲಿ ಹೋಗ್ತಾ ಇದ್ದೀವಿ ಏನು ಅಲ್ಲ ಅಂತ ಹೇಳ್ಬಿಟ್ಟು ನಾನು ತಿಳಿಸ್ಕೊಡ್ತೀನಿ. ಸೊ ಬನ್ನಿ ವಿಡಿಯೋಗೆ ಹೋಗೋಣ. ಸೊ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೋಟರ್ ವ್ಲಾಗಿಂಗ್. ಸೊ ಇವತ್ತು ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಕೊಯಂಬತ್ತೂರಿಗೆ. ಸೊ ಕೊಯಂಬತ್ತೂರಿಗೆ ಯೂಶ್ವಲಾಗಿ 3 ರೂಟ್ ಇದೆ. ಒಂದು ನ್ಯಾಷನಲ್ ಹೈವೇ, ಅದು ಬಂದ್ಬಿಟ್ಟು ನಾವು ಬ್ಯಾಂಗ್ಳೂರು ಕನ್ಯಾಕುಮಾರಿ ಶ್ರೀನಗರ ಹೈವೇದು ಅದು ತೊಗೊಳ್ಬೋದು ಯೂಶ್ವಲು. ಅದು ಬಿಟ್ಟರೆ ನೆಕ್ಸ್ಟ್ ಬಂದು ಸತ್ಯಮಂಗ್ಳೂರು ರೂಟ್ ತೊಗೊಳ್ಬೋದು. ಅದು ಬೇಡ, ಇನ್ನೊಂದು ರೂಟ್ ಇದೆ ಅಂದರೆ ನಮ್ಮದು ಬಂಡೀಪುರ ರೂಟಲ್ಲಿ ಒಂದಿದೆ, ಆ ರೂಟಲ್ಲೂ ಹೋಗ್ಬೋದು. ಸೊ ಇವತ್ತು ನಾವು ನಂಬರ್ ಆಫ್ ಟೈಮ್ಸಲ್ಲಿ ಬಂದ್ಬಿಟ್ಟು ನಾವು ಇದಲ್ಲಿ ಹೋಗಿದ್ದೀವಿ, ಶ್ರೀನಗರ್ ಕನ್ಯಾಕುಮಾರಿ ಹೈವೇದಲ್ಲಿ. ಸೊ ನಾವು ಇವಾಗ ಡಿಫ್ರೆಂಟಾಗಿ ಸತ್ಯಮಂಗ್ಳೂರು ರೂಟಲ್ಲಿ ಹೋಗ್ತಾಯಿದ್ದೀವಿ, ದಮ್ ಘಾಟ್ ರೋಡಲ್ಲಿ. ಸೊ ದಮ್ ಘಾಟ್ ರೋಡು ಸತ್ಯಮಂಗ್ಳ ಏನು ಸ್ಪೆಷಲ್ ಅಂದರೆ, ಸತ್ಯಮಂಗ್ಳ ಇಸ್ ನೋನ್ ಫಾರ್ ಇಸ್ ಫೇಮಸ್ ವೀರಪ್ಪನ ಅವ್ರದ್ದು ಟೆರಿಟರಿ ಅಂತ ಕರಿಬೋದು. ಆ ರೂಟಲ್ಲಿ ನಾವು ಇವತ್ತು ಹೋಗ್ತಾ ಇದ್ದೀವಿ. ಒಂದು 50 ಕಿಲೋಮೀಟರ್ಸ್ಗೆ ರೋಡ್ ಬಂದ್ಬಿಟ್ಟು ಬ್ಯಾಡ್ ರೋಡ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಮೆನ್ಷನ್ ಆಗಿದೆ. ಸೊ ನೋಡೋಣ ಅದು. ಆ್ಯಂಡ್ ಗಾಡಿ ಎಲ್ಲ ಬಂದ್ಬಿಟ್ಟು ಪ್ಯಾಕ್ಡ್ ಆಗಿದೆ. ನಾನು ಗೇರ್ ಅಪ್ ಹಾಕಿದ್ದೀನಿ. ಆ್ಯಂಡ್ ನಮ್ಮ ಕೆಲವೊಂದು 360 ವಿಡಿಯೋ ಶಾರ್ಟ್ಸ್ಗಳು ಬಂದ್ಬಿಟ್ಟು ಈ ವಿಡಿಯೋದಲ್ಲಿ ಬರುತ್ತೆ. ಸೊ ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ. ಮತ್ತು ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಹೊಸ ಕಂಟೆಂಟ್ಗಳು ಬರ್ತಾ ಇರುತ್ತೆ. ಸೊ ಏನಕ್ಕೆ ಕೊಯಂಬತ್ತೂರಿಗೆ ಹೋಗ್ತಾ ಇದ್ದೀನಿ ಅಂದರೆ, ನನ್ನ ವೈಫ್ ಅವ್ರದ್ದು ಫ್ರೆಂಡದು ಮದುವೆ. ಸೊ ಆಬ್ವಿಯಸ್ಲಿ ಅಲ್ಲಿ ಇದ್ದೇ ಇರಬೇಕು. ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಪ್ಲಸ್ ಇದೊಂದು ಸೋಲೋ ಟ್ರಿಪ್ ಆಗಿರೋದ್ರಿಂದ ಇನ್ನೂ ಮಜಾ ಬರುತ್ತೆ ಅಂತ ಹೇಳ್ಬಿಟ್ಟು ನೆನೆಸ್ತಾ ಇದ್ದೀನಿ. ಸೊ ಬನ್ನಿ, ನಾನು ಏನೆಲ್ಲ ಅಡ್ವೆಂಚರಸ್ ಫೇಸ್ ಮಾಡ್ತೀನಿ ಎಲ್ಲ ನಿಮ್ಗೆ ತೋರಿಸ್ಕೊಡ್ತೀನಿ. ಆ್ಯಂಡ್ ಸತ್ಯಮಂಗ್ಲ ಫಾರೆಸ್ಟ್ ರೋಡಲ್ಲಿ ಬಂದುಬಿಟ್ಟು ವೈಲ್ಡ್ ಅನಿಮಲ್ಸ್ ಕ್ರಾಸಿಂಗ್ ಬಂದು ಜಾಸ್ತಿ ಇರುತ್ತೆ ಅಂತಬಿಟ್ಟು ಹೇಳಿದ್ದಾರೆ. ಸೊ ಅದನ್ನು ನಾನು ನೋಡೋಣ ಇದೆಯಾ ಏನು ಎಲ್ಲ ಅಂತ. ಸೊ ಬನ್ನಿ ಹೋಗೋಣ ಇದು ವಿಡಿಯೋಗೆ. ಗಾಡಿನ ಪೆಟ್ರೋಲ್ ಫಿಲ್ ಮಾಡಬೇಕು, ಪ್ಲಸ್ ಟ್ರಿಪ್ ಮೀಟರ್ನ 0 ಮಾಡಿಸ್ಬೇಕು. ಅದು ಮಾಡಿಬಿಡೋಣ. ಪೆಟ್ರೋಲ್ ಹಾಕ್ಸ್ಕೊಂಡಿದ್ದ ತಕ್ಷಣ ಟ್ರಿಪ್ ಮೀಟರ್ನ 0 ಮಾಡೋಣ. ಪೆಟ್ರೋಲ್ ಬಂಕ್ ಓಪನ್ ಆಗಿರುತ್ತೆ ಅಂತ ನೆನೆಸ್ತಾ ಇದ್ದೀನಿ, ನೋಡೋಣ. ಸೊ ಬನ್ನಿ ವಿಡಿಯೋಗೆ ಹೋಗೋಣ. ಆ್ಯಂಡ್ ನಾನು ಪೆಟ್ರೋಲ್ ಬಂಪಲ್ಲಿ ಪೆಟ್ರೋಲ್ ಹಾಕೋವಾಗ ನಾನು ಮತ್ತೆ ಸಿಗ್ತೀನಿ. ಸೊ ಬನ್ನಿ ಗೈಸ್, ಬರಲಿ ಫುಲ್ ಹೋಗಿ. ಇದೇನೆ ಪೆಟ್ರೋಲ್ ಮುಗೀತು ಗೈಸ್. ಸೊ ಟ್ರಿಪ್ನ 0 ಮಾಡಿಸ್ಬಿಡೋಣ. ಟ್ರಿಪ್ 1 ಆ್ಯಂಡ್ ಟ್ರಿಪ್ 2. ಮನೆಯಿಂದ ಒಂದು 15 ಕಿಲೋಮೀಟರ್ಸ್ ಬಂದಿದ್ದೀನಿ. HSRಲ್ಲಿ ಸಿಕ್ತು ಪೆಟ್ರೋಲ್ ಬಂಕು. ಎಷ್ಟೈತೆ, 1060 ರೂಪಾಯಿ ಆಗಿದೆ. ಹೊಸ ಅಪ್ಡೇಟ್ ಬಂದ್ಬಿಟ್ಟು ತಲೆ ತಿಂತಾ ಇದೆ ಗುರು. ಇದು ಎಲ್ಲಿ ಹೋಗುತ್ತೆ ಅಂತಾನೆ ಗೊತ್ತಾಗ್ತಾನೆ. ಡಿಸ್ಪ್ಲೇ ಆ್ಯಂಡ್ ಬ್ರೈಟ್ನೆಸ್ಸು. ಸೊ HSRಲ್ಲಿ ಪೆಟ್ರೋಲ್ ಹಾಕಿದ್ದೀನಿ. ಕಂಚಲಿ ಮಕ್ಕಳ್ರಿ. ಆ್ಯಂಡ್ ವೆದರ್ ಬಂದ್ಬಿಟ್ಟು ಓಕೆ ಆಗಿದೆ. ನನಗೆ ಗೊತ್ತಿಲ್ಲ, ಆ ಕಡೆ ಫುಲ್ ಡಾರ್ಕ್ ಕ್ಲೌಡ್ಸ್ ಕಾಣಿಸ್ತಿದೆ. ಮಳೆ ಇರ್ಬೋದು ಅಂತ ನೆನೆಸ್ತಾ ಇದ್ದೀನಿ, ಬಟ್ ಫಿಂಗರ್ಸ್ ಕ್ರಾಸ್. ನನಗೆ ಮಾತ್ರ ಮಳೆ ಬರಬಾರ್ದು ಅಂತ ಇದ್ದೀನಿ. ಬಟ್ ಇದ್ರೂ ಫುಲ್ ಪ್ಯಾಕಲ್ಲಿ ಬಂದಿದ್ದೀನಿ. ರೈನ್ ಕೋಟ್ ಎಲ್ಲ ಬ್ಯಾಗಲ್ಲಿ ಇಟ್ಕೊಂಡಿದ್ದೀನಿ. ಸೊ ಐ ಆಮ್ ವೆಲ್ ಪ್ರಿಪೇರ್ಡ್ ದಿಸ್ ಟೈಮ್. ಸೊ ಸೂರ್ಯ ಭಗವಾನ್ ಆಚೆ ಬಂದುಬಿಟ್ಟಿದ್ದಾರೆ. ಬೆಳಕು ಬಂದ್ಬಿಟ್ಟಾಯ್ತು. ನಮ್ಮ ಫಾಗ್ ಲ್ಯಾಂಪ್ಗೆ ಇನ್ನೂ ಕೆಲಸ ಇರಲ್ಲ, ಜೊತೆಲೆ ಟ್ರಾಫಿಕ್ ಬಂದ್ಬಿಡುತ್ತೆ.
R15 ನೋಡಿದ್ರ ಎಕ್ಸಾಸ್ಟ್ ಯಾವ ಥರ ಹಾಕಿದಾನಂತ. ಸೊ ಈ ರೋಡಲ್ಲಿ ರೈಡರ್ಸ್ ಏನೋ ಇರ್ತಾರ ನೋಡೋಣ. ಏನಕ್ಕೆ ಅಂದರೆ ನನಗೆ ಡೌಟು, ಮೋಸ್ಟ್ ಆಫ್ ದಿ ರೈಡರ್ಸ್ ಬಂದ್ಬಿಟ್ಟು ಕನ್ಯಾಕುಮಾರಿ ಹೈವೇ ತೊಗೊತಾರೆ, ಶ್ರೀನಗರ್ ಕನ್ಯಾಕುಮಾರಿ ಹೈವೇ. ಸೊ ಇದರಲ್ಲಿ ಈ ರೂಟಲ್ಲಿ ಬರ್ತಾರ ಅಂತ ಗೊತ್ತಿರಲ್ಲ, ನೋಡೋಣ. ಇದು ರ್ಯಾಂಪ್ ಬಂದ್ಬಿಟ್ಟು ಆಲ್ಮೋಸ್ಟ್ ನೆಕ್ಸ್ಟ್ ವೀಕಿಂದ ಪಬ್ಲಿಕ್ಗೆ ಓಪನ್ ಆಗುತ್ತೆ ಅಂತ ಬಿಟ್ಟು ಹೇಳಿದ್ದಾರೆ. ಸೊ ಫ್ರಮ್ ರಾಗಿಗುಡ್ಡೆಯಿಂದ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ತನಕ ಸಿಗ್ನಲ್ ಫ್ರೀ ಕಾರಿಡಾರ್ ಆಗಿದೆ, ಡಬಲ್ ಡೆಕ್ಕರ್ ರೋಡು. ಒಂದು ಸೈಡ್ ಮಾತ್ರ ಓಪನ್ ಮಾಡಿದೆ, ಇನ್ನೊಂದು ಸೈಡ್ ಬಂದ್ಬಿಟ್ಟು 2025 ಜೂನಲ್ಲಿ ಓಪನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ BMRCL ಅವರು. ಇದೇನೋ ಓಪನ್ ಆಯ್ತಂದ್ರೆ ನಿಜಾಗ್ಲೂ ಗುರು ಟ್ರಾಫಿಕ್ ಮಾತ್ರ ಹೆವಿ ಕಡಿಮೆ ಆಗುತ್ತೆ ಅಂತ ನೆನೆಸ್ತಾ ಇದ್ದೀನಿ. ನೋಡೋಣ, ಫಿಂಗರ್ಸ್ ಕ್ರಾಸ್. ಅದಕ್ಕೂ ಇಲ್ಲಿ ನೋಡಿದ್ರ ವಿತೌಟ್ ಹೆಲ್ಮೆಟಲ್ಲಿ ಹೆಂಗೆ ಕೂತ್ಕೊಂಡಿದ್ದಾರೆ ರಾಜ ರಾಣಿಗಳು, ಆರಾಮಾಗಿದ್ದಾರೆ. ಪೊಲೀಸ್ ಬೆಳಿಗ್ಗೆ ಟೈಮಲ್ಲಿ ಪೊಲೀಸ್ ಮಾತ್ರ ಇದ್ದಿದ್ರೆ ಎಲ್ಲರೂ ಭಯ ಪಡ್ಕೊಂಡು ಹೆಲ್ಮೆಟ್ ಹಾಕೊಂಡು ಹೋಗ್ತಾರೆ. ಅದು ಹೆಲ್ಮೆಟ್ ಒಂದು ಹಾಕೋಕ್ಕೆ ಏನಕ್ಕೆ ಕಷ್ಟ ಅಂತ ಗೊತ್ತಾಗ್ತಾಯಿಲ್ಲ. ಏನು ಕೂದಲು ಹೋಗ್ಬಿಡುತ್ತಂತನೋ, ಕೂದಲು ತಾನೇ ಹೋಗುತ್ತಾರೆ, ಪ್ರಾಣ ಹೋದ್ರೆ. ಸೊ ಬನ್ನಿ ಗೈಸ್, ನಾನು ಮತ್ತೆ ನಿಮ್ಮನ್ನ ಹೈವೇಸ್ ಟಚ್ ಮಾಡಿದ್ಮೇಲೆ ನಿಮ್ಮನ್ನ ಸಿಗ್ತೀನಿ. ಅದುವರೆಗೂ ಸ್ಟೇಟ್ಯೂನ್. ಈಚೀಚೆಗೆ ಈ ರೋಡ್ನ ಡೆವಲಪ್ ಮಾಡಿಬಿಟ್ರೆ ಸಿಕ್ಕಾಪಟ್ಟೆ ಡೆವಲಪ್ ಆಗಿದೆ ಗೈಸ್. ನೋಡಬೇಕು ನೀವು ಹೆಂಗಿದೆ ಅಂದರೆ, ಸಾಕಾಗಿದೆ ಈ ರೋಡು. ನಿಮಗೆ ಖುಷಿ ಬರುತ್ತೆ ಗಾಡಿ ಓಡ್ಸೋಕ್ಕೆ ಕೂಡ. ನಾನು ಲಾಸ್ಟ್ ಇಯರ್ ಮಾರ್ಚಲ್ಲಿ ಬಂದಾಗ ಇದು ಅಂಡರ್ ಕನ್ಸ್ಟ್ರಕ್ಷನಲ್ಲಿತ್ತು ರೋಡು. ಸೊ ಫೈನಲಾಗಿ ಫುಲ್ ರೆಡಿ ಮಾಡಿಸ್ಬಿಟ್ಟಿದ್ದಾರೆ. ಸೊ ಫಾರ್ ಸೊ ಗುಡ್. ಇದುವರೆಗೂ ನಾವು ಮನೆಯಿಂದ ಒಂದು 12 ಕಿಲೋಮೀಟರ್ಸ್ ಪ್ಲಸ್ ಇಲ್ಲೊಂದು 18 ಕಿಲೋಮೀಟರ್ಸ್, 30 ಕಿಲೋಮೀಟರ್ಸ್ ಕವರ್ ಮಾಡಿದ್ವಿ. ಇನ್ನೂ ಒಂದು 300 ಕಿಲೋಮೀಟ್ರ್ ಇದೆ. ಎಸ್, 300 ಕಿಲೋಮೀಟರ್ ಇದೆ ನಮ್ಮ ರೂಮ್ಗೆ. ETA ಬಂದ್ಬಿಟ್ಟು 130 ತೋರಿಸ್ತದೆ. ಸ್ಪೀಡ್ ಮೇಂಟೈನ್ ಮಾಡ್ತಾರೆ ಬಂದ್ಬಿಟ್ಟು ನಾನು 60 to 80 ಇದ್ದೀನಿ. ಅದಕ್ಕೆ ಮೇಲೆ ಹೋಗ್ತಾರೆ ಗೈಸ್. ನಾವು ನೋಡಿದ್ರಲ್ಲ, ಇದು 6 ಲೈನ್ ಹೈವೇ ಮಾಡಿದ್ದಾರೆ ಸರ್, ಸಗದಾಗಿ ಮಾಡಿದ್ದಾರೆ ನಿಜವಾಗ್ಲೂ. ಕನಕ್ಪುರಕ್ಕೆ ಹೋಗೋ ರೋಡ್ ಬಂದ್ಬಿಟ್ಟು ಚಿಂದಿಯಾಗಿ ಮಾಡ್ಬಿಟ್ಟು, ಕನಕ್ಪುರಕ್ಕೆ ಹೋಗೋ ರೋಡ್ ಬಂದ್ಬಿಟ್ಟು ಚಿಂದಿಯಾಗಿ ಮಾಡಿಬಿಟ್ಟಿದ್ದಾರೆ. ಐ ರಿಯಲಿ ಲೈಕ್ ಇಟ್. ಇದೊಂದು. ಆ್ಯಂಡ್ ಬನ್ನಿ, ಹೋಗ್ತಾ ಹಂಗೆ ಸಿಗೋಣ, ಮಾತಾಡ್ಕೊಂಡು ಹೋಗೋಣ. ಏನಕ್ಕೆ ನಾನು ಇವತ್ತು ಸೋಲೋ ರೈಡರ್ ಆಗಿದ್ದೀನಿ. ಸೊ ಮಾತಾಡೋಕ್ಕೆ ನೀವೇ ಇದ್ದೀರಾ, ಬೇರೆ ಯಾರೂ ಇಲ್ಲ ನಮ್ಮ ಜೊತೆ. ಆ್ಯಂಡ್ ಚಳಿ ಸಾಕಾಗಿದೆ. ಹೆಲ್ಮೆಟ್ದು ವೈಸರ್ ಓಪನ್ ಮಾಡಿದ ತಕ್ಷಣ ಕೂಲ್ ಬ್ರೀಸ್ ಇದೆಯಲ್ಲ, ಹೆಂಗಿದೆ ಅಂದರೆ ಅಲ್ಟಿಮೇಟ್ ಆಗಿದೆ ಗುರು, ಅಲ್ಟಿಮೇಟ್ ಆಗಿದೆ. ಬ್ಯಾಕ್ ಆನ್ ರೋಡ್ ಆಫ್ಟರ್ ಅ ವೆರಿ ಲಾಂಗ್ ಟೈಮ್. ಇಟ್ಸ್ ಫೀಲ್ಸ್ ಸೋ ಗುಡ್. ಮೈಂಡ್ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಿದೆ ನಿಜವಾಗ್ಲೂ. ನೀವು 6 ತಿಂಗಳು ಬಂದ್ಬಿಟ್ಟು ಮೈಂಡ್ ಒಂಥರ ಇತ್ತು, ಈಗ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾಯಿದ್ವಿ ನೀಟಾಗಿ. ಐ ಆಮ್ ಲೈಕಿಂಗ್ ಇಟ್. ಸೊ ಮ್ಯಾಪ್ ಇನ್ನೂ ಹಾಕಿಲ್ಲ, ಏನಕ್ಕಂದರೆ ಏನು ಕನಕ್ಪುರ ಆದಮೇಲೆ ಮ್ಯಾಪ್ ಹಾಕೋಣಂತ ಇದ್ದೀನಿ. ಕನಕ್ಪುರ ಆದಮೇಲೆ ಲೆಫ್ಟ್ ಒಂದು ತೆಗಿಬೇಕಾಗಿರುತ್ತೆ. ಸೊ ಅಲ್ಲಿ ಹೋಗ್ಬಿಟ್ಟು ಹಾಕೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಅದ್ರಲ್ಲಿ ಬ್ಯಾಟ್ರಿ ಸ್ವಲ್ಪ ಸೇವ್ ಆಗಲಿ. ನನ್ನ ಹತ್ರ ಬಂದ್ಬಿಟ್ಟು ಪವರ್ ಬ್ಯಾಂಕು, ಗಾಡಿಯಲ್ಲೂ ಚಾರ್ಜ್ ಇದೆ, ಬಟ್ ಇದ್ರೂ ಸೇವ್ ಮಾಡೋಣ. ಹೇಗಾಯ್ತು ಕನಕ್ಪುರ ರೀಚ್ ಆಗಿಬಿಟ್ವಿ. ಸೊ ಇಲ್ಲೊಂದು ಕ್ಯಾಮ್ರಾ ಇಟ್ಕೊಂಡಿದ್ದೀನಿ, ಈ ಕ್ಯಾಮ್ರಾದಲ್ಲೂ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಸೊ ಇದು ಬಂದ್ಬಿಟ್ಟು ನನ್ನ ಸೆಕೆಂಡ್ರಿ ಕ್ಯಾಮ್ರಾ ವಿಚ್ ಐ ಯೂಸ್ ಟು ಬ್ಲಾಗ್ ಇನಿಷಿಯಲ್ ಡೇಸ್. ಸೊ ಅದು ಇಲ್ಲಿ ಹಾಕಿದ್ದೀನಿ. ಆ್ಯಂಡ್ ಹೆಂಗೆ ಬರ್ತಾ ಇದೆ ಕ್ಲಾರಿಟಿ ಎಲ್ಲ ಐಡಿಯಾ ಎಲ್ಲ ಆಗೈತೆ. ಏನಕ್ಕಂದರೆ ಇಟ್ಸ್ ಬೀನ್ ವೆರಿ ಲಾಂಗ್ ಐ ಯೂಸ್ ದಿಸ್ ಕ್ಯಾಮ್ರಾ. ಇಟ್ಸ್ ಬೀನ್ ಲೈಕ್ 18 months, ನಾಟ್ 18 months, ಐ ಗೆಸ್ 14 months ಯೂಸ್ ಮಾಡ್ತಾ ಇಲ್ಲ. ಬಟ್ ಹೋಪ್ಫುಲಿ ದಿಸ್ ವಾಸ್ ಮೈ ಫಸ್ಟ್ ಮೋಟರ್ ಬ್ಲಾಗಿಂಗ್ ಕ್ಯಾಮ್ರಾ ನಾನು ಯಾವುದ್ರಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಅದು. ಸೊ ಸ್ವಲ್ಪ ಸೆಟಪ್ ಎಲ್ಲ ಮಾಡಿಬಿಟ್ಟಿದ್ದೀನಿ. 360 ಡಿಗ್ರಿಗೆಲ್ಲ ಇನ್ವಿಸಿಬಲ್ ಸ್ಟಿಕ್ನ ರೆಡಿ ಮಾಡಿಸ್ಬಿಟ್ಟಿದ್ದೀನಿ ಇಲ್ಲಿ, ನೀವು ನೋಡ್ತಾ ಇರ್ಬೋದು. ಸೊ ಕನಕ್ಪುರ ಬಂದುಬಿಟ್ಟಿದ್ವಿ. ಇನ್ನೂ 29 ಕಿಲೋಮೀಟರ್ಸ್ ಆದಮೇಲೆ ಲೆಫ್ಟ್ ತೊಗೊಳ್ಬೇಕಾಗಿರುತ್ತೆ. ಸೊ ಅಲ್ಲಿ ಲೆಫ್ಟ್ ತೊಗೊಳೋಣ. ಆ್ಯಂಡ್ ಬ್ರೇಕ್ಫಾಸ್ಟಿಗೆ ಒಂದು ಸ್ಮಾಲ್ ಕ್ವಿಕ್ ಬ್ರೇಕ್ ತೊಗೊಂಡೆ ನೀರು ಕುಡಿಯೋಕ್ಕೂ. ಮತ್ತು ಐ ಹ್ಯಾವ್ ದಿಸ್ ನಾಸಲ್, ನೋಡ್ತಾ ಇದ್ದೀರಲ್ಲ, ಹೈಡ್ರೇಷನ್ ಪ್ಯಾಕ್ ಇದೆ. ಬಟ್ ಆ್ಯಪಲ್ ತಿನ್ನಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಆ್ಯಪಲ್ಗೋಸ್ಕರ ಸ್ಟಾಪ್ ಮಾಡಿಬಿಟ್ಟು ಆ್ಯಪಲ್ ತಿಂದ್ಬಿಟ್ಟು ಈಗ ಬ್ಯಾಕ್ ಆನ್ ಹೈವೇ ಸ್ವಲ್ಪ ಬ್ಯಾಗ್ನ ಸ್ವಲ್ಪ ಸೆಟಪ್ ಮಾಡಿಕೊಂಡೆ. ಏನಕ್ಕಂದರೆ ಬ್ಯಾಕ್ ಕವರ್ ಇದೆಯಲ್ಲ, ರೈನ್ ಕವರ್, ಅದು ಆರ್ತಾ ಇತ್ತು ಗಾಳಿಯಲ್ಲಿ. ಸೊ ರಿಸ್ಕ್ ಬೇಡ ಅಂತ ಹೇಳ್ಬಿಟ್ಟು ಸ್ವಲ್ಪ ಅದನ್ನು ಅಡ್ಜಸ್ಟ್ ಮಾಡಿಬಿಟ್ಟಿದ್ದೀನಿ. ಸೊ ಅದಕ್ಕೆ ಪ್ಯಾಕಿಂಗ್ ಎಲ್ಲ ಸ್ವಲ್ಪ ಕೊಟ್ಬಿಟ್ಟು ಕೂರಿಸ್ಬಿಟ್ಟಿದ್ದೀನಿ. ಈಗ ಹೋಗೋ ಟೈಮಲ್ಲಿ ನಿಮಗೆ ನಾವು ನಮ್ಮ ಡಿ ಕೆ ಶಿವಕುಮಾರ್ ಅವ್ರ ಮನೇನ ತೋರಿಸ್ಕೊತೀನಿ. ಆನ್ ದಿ ವೇ ಇಟ್ ಸೆಲ್ಫ್. ಸೊ ಅದು ತೋರಿಸ್ತೀನಿ. ಸೊ ರೈಟಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಡಿ ಕೆ ಶಿವಕುಮಾರ್ ಅವ್ರ ಮನೆ ಗೈಸ್. ಎಷ್ಟು ದೊಡ್ಡದಿದೆ ನೋಡಿ. ಡಿ ಕೆ ಶಿವಕುಮಾರ್ ಅವ್ರ ಮನೆ, ಮತ್ತು ಇದು ಡಿ ಕೆ ಸುರೇಶ್ ಅವ್ರ ಮನೆ. ಸಾಕಾಗಿ ದೊಡ್ಡದಾಗಿ ಮಾಡಿದ್ದಾರೆ.
ಇದೆಯಲ್ಲ. ಸೊ ಯಾ, ಸೊ ಬನ್ನಿ ನಾನು ಮತ್ತೆ ಲೆಫ್ಟ್ ತಗೊಂಡ್ಬಿಟ್ಮೇಲೆ ಸಿಗ್ತೀನಿ ನಿಮಗೆ. ಸೊ ಗೈಸ್, ಇದೇ ಸಿಂಗಲ್ ವಿಲೇಜ್ ರೋಡ್ ಹೋಗುತ್ತಂತೆಲ್ಲ, ಈ ಹೈವೇನೆ. ರೋಡ್ ನೋಡ್ರಿ ಗೈಸ್ ಹೆಂಗಿದಂತೆ, ಸುತ್ತಲೂ ಯಾರೂ ಇಲ್ಲ, ಖಾಲಿ ಹೊಡಿತಿದೆ ನೋಡಿ. ಫುಲ್ ಸುತ್ತಲೂ ಖಾಲಿ ಹೊಡಿತಿದೆ ರೋಡು, ಒಬ್ಬರು ಇಲ್ಲ. ಸೋಲೋ ರೈಡ್ ಅಂತ ಹೇಳಿದ್ರೆ ಹಿಂಗಿರ್ಬೇಕು, ಸೋಲೋ ರೈಡು. ಗೂಗಲ್ ಮತ್ತೆ ಹಿಂಗೆ ತೋರಿಸ್ತಾ ಇದೆ. ಸರಿಯಾಗಿ ಬಂದು ಸಿಗಾಕೊಂಡಿದ್ದೀನಪ್ಪ ಒಬ್ಬನೇ. ರಿಸ್ಕ್ ಬೇಡಪ್ಪ. ಸೊ ಯಾ, ಬನ್ನಿ ಗೈಸ್, ಎಲ್ಲ ಊಟಕ್ಕೆ ಸಿಕ್ಕಿದ್ರೆ ನಿಲ್ಲಿಸ್ತೀನಿ, ಹಂಗಿಲ್ಲ ಅಂದರೆ ನೋಡೋಣ ಎಲ್ಲಿ ನಿಲ್ಲಿಸ್ತೀನೋ ಅಲ್ಲಿ ನಿಮ್ಮ ಮತ್ತೆ ಸಿಗ್ತೀನಿ. ಇದೇ ಥರನೇ ಇದೆ ರೋಡು, ಏನೋ ಚೇಂಜಸ್ ಏನೋ ಬಂದರೆ ನಾನು ನಿಮಗೆ ಮತ್ತೆ ಅಪ್ಡೇಟ್ ಮಾಡ್ತೀನಿ. ಅದ್ರವರೆಗೂ ಇದು ಔಟ್. ಬ್ರೇಕ್ಫಾಸ್ಟ್ ಎಲ್ಲೂ ಜಾಗ ಸಿಗಿಲ್ಲ. ಸೊ ಗೈಸ್, ಕೊಳ್ಳೇಗಾಲ ರೀಚ್ ಆಗಿಬಿಟ್ಟಿದ್ವಿ. ಇವಾಗ ಇಲ್ಲಿಂದ 48 ಕಿಲೋಮೀಟರ್ಸ್ ಅಂತ ತೋರಿಸ್ತಾ ಇದೆ. ಈ 48 ಕಿಲೋಮೀಟರ್ಸು ಇದೇ ಥರನೇ ಇರುತ್ತೆ ಅಂತ ಹೇಳಿದ್ದಾರೆ. ಸೊ 50 ಕಿಲೋಮೀಟರ್ಸ್ ಆಲ್ಮೋಸ್ಟ್ ಬ್ಯಾಡ್ ಸ್ಟ್ರೆಚ್ ಇರುತ್ತೆ ಅಂತ ಹೇಳಿದ್ದಾರೆ. ಸೊ ನೋಡೋಣ. ಸೊ ಈಗ ಒಂದು ಸ್ವಲ್ಪ ಬ್ರೇಕ್ಫಾಸ್ಟಿಗೆ ನಿಲ್ಸೋಣ ಅಂತ ನೋಡಿದೆ, ಎಲ್ಲೂ ಬ್ರೇಕ್ಫಾಸ್ಟ್ ಸಿಕ್ಕಿಲ್ಲ ಗೈಸ್. ಸೊ ಅದರಿಂದ ಮನೆಯಿಂದ ತಂದಿರುವ ಬಿಸ್ಕೆಟ್ಸ್, ಮಫಿನ್ಸ್ ಆ್ಯಂಡ್ ಮತ್ತು ಜ್ಯೂಸ್ ಕುಡಿದೆ. ಸೊ ಅದರಿಂದ ಹಂಗೆ ಕಂಟಿನ್ಯೂ ಮಾಡೋಣ. ಮುಂದೆ ಅದು ನೋಡಿಬಿಟ್ಟು ಆಮೇಲೆ ಡಿಸೈಡ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಯಾ, ಹೋಟೆಲ್ಸ್ಗಳಿದ್ದಾರೆ, ಬಟ್ ನನಗೆ ಅದಷ್ಟು ಸೆಟ್ ಆಗಿಲ್ಲ ಹೋಟೆಲ್ಸ್ಗಳು, ಅದರಿಂದ ನಾನು ಅಲ್ಲಿ ಮಾಡೋಕ್ಕೋಗಿಲ್ಲ. ಯಾ, ಬ್ಯಾಗ್ ಸ್ವಲ್ಪ ಎಕ್ಸ್ಟ್ರಾ ಟೈಟ್ ಮಾಡಿಕೊಂಡೆ, ಏನಕ್ಕಂದರೆ ಒಂದು ಸೈಡಿಂದ ಗಾಳಿಯಲ್ಲಿ ಆರ್ತಾ ಇತ್ತು ಅದರಿಂದ. ಸೊ ಇಲ್ಲಿಂದ ಸತ್ಯಮಂಗಲಂ ರೋಡ್ ಬಂದ್ಬಿಟ್ಟು ಆಲ್ಮೋಸ್ಟ್ ಇನ್ನೂ ಒಂದು 5 ಕಿಲೋಮೀಟರ್ಸು. ಸೊ ಶುರು ಆಗ್ತಾಯಿದೆ ಘಾಟ್ ಸೆಕ್ಷನ್ಸ್ಗಳು ಸ್ಲೋ ಆಗಿ. ನಾನೇನು ಇದಾಕಿಲ್ಲಣ್ಣ, ಹಾಕಿಲ್ಲ ಅಂತ ಕಾಣಿಸುತ್ತೆ. ಓಯ್ಯ, ಹಾಕಿಲ್ಲ. ಇದೇ ಗೈಸ್, ಮರ್ತು ಬಿಡ್ತೀನಿ. ಪ್ರತಿಯೊಂದು 500 ಮೀಟರ್ಸ್ಗೆ ಒಂದು ಬ್ಯಾಡ್ ಸ್ಟ್ರೆಚ್ ಬರ್ತಾಯಿದೆ, ಇರಿಟೇಟ್ ಆಗುತ್ತೆ. ಸೊ ಇದನ್ನು ಗಾಡಿನೂ ಸ್ಲೋ ಆಗುತ್ತೆ. ಈ ಥರನೂ ಸ್ಲೋ ಆಗಿ ಓಡಿಸ್ತಾ ಇದ್ದೀನಿ, ಬಟ್ ಇನ್ನೂ ಸ್ಲೋ ಆಗುತ್ತೆ. ಸೊ 1 hour 1:30ಗೆ ರೀಚ್ ಆಗ್ತೀನಿ ಅಂತ ತೋರಿಸ್ತಾ ಇದೆ. ಇಫ್ ಐ ಟೇಕ್ another break like 15 minutes, ಇನ್ನೊಂದು 1:45ಗೆ ರೀಚ್ ಆಗ್ತೀನಿ. ಆ್ಯಂಡ್ ಮೋರ್ ಓವರ್ ದಿ ಟೂ ವೀಲರ್ಸು ಈ ಕಡೆ ಕಡಿಮೆ ಇದ್ದಾರೆ. ಐ ಮೀನ್ ರೈಡರ್ಸ್ ಎಲ್ಲರೂ BB ಹಿಲ್ಸ್ಗೆ ಹೋಗಿದ್ದಾರೆ, ತಲೆಕಾಡಿಗೆ ಹೋಗಿದ್ದಾರೆ. ಬಟ್ ಸತ್ಯಮಂಗಲ್ಗೆ ಕಡಿಮೆ ಜನ ಇದ್ದಾರೆ, ಅದರಲ್ಲಿ ನಾನೊಬ್ಬ. ಸೊ ಅದೊಂದು. ಆ್ಯಂಡ್ ಇನ್ನೊಂದು ಅಪ್ಡೇಟ್ ಏನಂದರೆ, ಇಲ್ಲಿಂದನೇ ನಮ್ಮ ಕರ್ನಾಟಕದಲ್ಲಿ ಕಾವೇರಿ ಇಶ್ಯೂ ಶುರುವಾಯಿತು ಗೊತ್ತಾ. ಆವಾಗ ಇವರಿದ್ದಾರಲ್ಲ ವೀರಪ್ಪನವರು, ಇಲ್ಲಿಂದ ಜನನ ಬಂದ್ಬಿಟ್ಟು ಕಾಪಾಡಿದ್ದಾರೆ. ಅದು ತಮಿಳವ್ರನ್ನ ಬಂದ್ಬಿಟ್ಟು ಕರ್ನಾಟಕದಿಂದ ಕಾಪಾಡಿ ಈ ಕಾವೇರಿ ರಿವರಿಂದ ಕ್ರಾಸ್ ಮಾಡಿಸಿ ಅವ್ರ ಊರಲ್ಲಿ ತಲುಪಿಸಿದ್ದಾರೆ. ಸೊ ಆ ಥರದೆಲ್ಲ ಮಾಡಿದಾರಂತೆ. ಅದು ಎಲ್ಲಿ ಗೊತ್ತಾಯ್ತು ಅಂದರೆ, ನನಗೆ ಡಾಕ್ಯುಮೆಂಟ್ರಿ ಗೊತ್ತಾಯಿತು. ನೀವೇನೋ ವೀರಪ್ಪಂದು ಡಾಕ್ಯುಮೆಂಟ್ರಿ ನೋಡಿಲ್ಲ ಅಂದರೆ ದಯವಿಟ್ಟು ಚೆಕ್ ಮಾಡಿ ನೋಡಿ. ZEE5 ಪ್ಲಸ್ ನೆಟ್ಫ್ಲಿಕ್ಸಲ್ಲೂ ಇದೆ. ಸೊ 2 ವರ್ಷನ್ ಆಫ್, ಒಂದು ಪೊಲೀಸ್ ವರ್ಷನು ಒಂದು ಪಬ್ಲಿಕ್ ವರ್ಷನ್ದಲ್ಲಿದೆ. ಸೊ ಚೆಕ್ ಮಾಡಿ ನೋಡಿ. ಆ್ಯಂಡ್ ನೋಡ್ತಾ ಇದ್ದಾರಲ್ಲ, ಆ ಫಾರೆಸ್ಟ್ ರೋಡ್ನ ನಾವು ಹೋಗ್ತೀವಿ. ಇದೇ ಒಂದು ಟೈಮಲ್ಲಿ ವೀರಪ್ಪನಿಗೆ ಬೆಸ್ಟ್ ಹೈಡಿಂಗ್ ಸ್ಪಾಟ್. ಇಲ್ಲಿಂದ ಅವರು ಹಂಗೆ ಹೋಗ್ತಾ ಬಂಡೀಪುರ ತನಕನೂ ಬರ್ತಾರಂತೆ ಒಂದ್ಸಲಿ. ಸೊ
ಸೊ ಆ ಟೈಮಲ್ಲಿ ಈಗಿಲ್ಲ. ಸೋಲಾರ್ ಪ್ಯಾನಲ್ಸ್ ಹಾಕಿದ್ದಾರೆ. ಇದೇ ಥರ ಇಲ್ಲೇನಾ ಇದು ಬೆಂಗಳೂರದ್ದು ಇರೋರು ಕರ್ನಾಟಕದ್ದು. ಓಕೆ, ಸೊ ಇಲ್ಲಿಂದ ಪವರ್ ಸಪ್ಲೈ ಬಂದ್ಬಿಟ್ಟು ಶೇರ್ ಆಗುತ್ತೆ ಗೈಸ್. ನೋಡಿದ್ರಲ್ಲ ಎಷ್ಟು ಸೋಲಾರ್ ಪ್ಯಾನಲ್ಸ್ಗಳು, ಲೆಫ್ಟು ರೈಟ್ ಎರಡು ಕಡೆನಿದೆ, ಸೆಂಟ್ರಲ್ಲಿ ರೋಡು. ಸೂಪರ್ ಅಲ್ಲ? ಆಗಿರ್ಬೇಕಲ್ಲ ಗುರು, ಈ ಥರ ಎಲ್ಲ ಇದ್ರೆ ನಮಗೆ ನಡೆಯುತ್ತೆ. ಅದಾನಿದು ಅದು. ಅದೇ ನೋಡಿದೆ, ಇಲ್ಲಪ್ಪ ಅಯ್ಯಪ್ಪ ಬಿಟ್ಬಿಟ್ಟಿದ್ದಾನ ಬೆಂಗಳೂರಲ್ಲಿ ಕರ್ನಾಟಕನೂ ಅಂತ ಅನ್ಸ್ಕೊಂಡೆ. ಇಲ್ಲ, ಕರ್ನಾಟಕಲ್ಲೂ ಕಾಲಿಕ್ಕಿದ್ದಾರೆ ಅವರು. ಬನ್ನಿ, ನಿಮಗೆ ನಾನು ಇಲ್ಲಿ ರೀಚ್ ಆದಮೇಲೆ 360 ಡಿಗ್ರಿಯಲ್ಲಿ ಸಿಗೋಣ. ಓಯ್, ಸೊ ಗೈಸ್ ಇವಾಗ ಬಂದ್ಬಿಟ್ಟು ವೈಲ್ಡ್ ಲೈಫ್ ಕ್ರಾಸಿಂಗ್ ಅಂತ ಹೇಳ್ಬಿಟ್ಟು ಕಾಷನ್ ಹಾಕಿದ್ದಾರೆ. ಇನ್ನು 1.5 ಕಿಲೋಮೀಟರ್ ವೈಲ್ಡ್ ಲೈಫ್ ಕ್ರಾಸಿಂಗ್ ಅಂತ. ಮತ್ತು ಎರಡು ಸೈಡಲ್ಲೂ ಬಂದ್ಬಿಟ್ಟು ಎಲೆಕ್ಟ್ರಿಕ್ ಫೆನ್ಸಿಂಗ್ ಹಾಕಿದ್ದಾರೆ ಗೈಸ್. ಈ ಸೈಡ್ ಆಗಲಿ ಈ ಸೈಡ್ ಆಗಲಿ ಎರಡು ಕಡೆನೂ ಫೆನ್ಸ್ ಹಾಕಿದ್ದಾರೆ, ಎಲೆಕ್ಟ್ರಿಕ್ ಫೆನ್ಸು. ಸೊ ಇಲ್ಲಿಂದ ನೀವು ಯಾವುದೇ ಕಾರಣಕ್ಕೂ ಗಾಡಿ ಸ್ಟಾಪ್ ಮಾಡಿಬಿಟ್ಟು ಫೋಟೋ ಕ್ಲಿಕ್ ಮಾಡಬೇಕು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಏನೂ ಮಾಡೋಕ್ಕಾಗಲ್ಲ. ಸೊ ಕೇರ್ಫುಲ್. ಇಲ್ಲಿಂದ ಘಾಟ್ ರೋಡ್ ನೋಡ್ತಾ ಇದ್ದೀರಲ್ಲ, ಸ್ನೇಕ್ ಥರ ಇದೆ. ಸೊ ಇಲ್ಲಿಂದ ಶುರು ಆಗುತ್ತೆ ಘಾಟ್ ರೋಡು. ಮೆತ್ತಗೆ ಒರೆಸ್ಕೊಂಡು ಹೋಗೋಣ, ಅರ್ಜೆಂಟ್ ಏನೂ ಇಲ್ಲ. ಲೆಫ್ಟು ರೈಟು ಮಾತ್ರ ಕಣ್ಣಿರಬೇಕು ನಿಮಗೆ ಜಾಸ್ತಿ. ಸೇಮ್ ಇದು ಬಂಡೀಪುರ ಥರನೇ, ಬಟ್ ಬಂಡೀಪುರಲ್ಲಿ ಬಂದ್ಬಿಟ್ಟು ಡಿಯರ್ ಮಾತ್ರ ಜಾಸ್ತಿ ನೋಡೋಕ್ಕಾಗುತ್ತೆ. ಬಟ್ ಇಲ್ಲಿ ಎಲಿಫೆಂಟ್ಗಳು ನೋಡೋಕ್ಕಾಗುತ್ತೆ. ಎಲಿಫೆಂಟ್ ಆ ಕಡೆಗಳು ಇರುತ್ತೆ, ಈ ಕಡೆನೂ ಇರುತ್ತೆ. ಒಂದೊಂದು ಕಿತ ರೋಡಲ್ಲೂ ನಿಲ್ಕೊಂಡಿರುತ್ತೆ, ನಮ್ಗೆ ಗೊತ್ತಿರಲ್ಲ. ಸೊ ಹುಷಾರಾಗಿ ಹೋಗೋಣ.